ಮುಂದೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಬೆಳ್ತಂಗಡಿಯ KN ಜನಾರ್ದನ ಸರ್. ಆ ಸಿರಿ ಸರಿ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಸಿರಿ ಅಂತ ಹೇಳಿದ ತಕ್ಷಣ ಎಲ್ಲ ಜನ ಸರಿ ಅಂತ ಹೇಳೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಈ ಸಿರಿ ಸಂಸ್ಥೆ ಸಾವಿರಾರು ಜನರಿಗೆ ಆಶಾ ದೀಪವಾಗಿ ಹೊರಹೊಮ್ಮಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಸಿರಿ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆ ಬೆಳ್ತಂಗಡಿ ಇದು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇರುವ ಜನಪ್ರಿಯ ಸಂಸ್ಥೆ. ಸಿರಿ ಗ್ರಾಮೀಣ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸ್ತಾ ಇರುವ ಸಂಸ್ಥೆಯಾಗಿದೆ. ಸಿರಿಯ 10 ಹಲವು ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದ್ದು, ಅದರ ಜೊತೆಗೆ ಇನ್ನೂ ಹಲವು ಉತ್ಪನ್ನಗಳನ್ನ ಪರಿಚಯಿಸಲಾಗ್ತಾ ಇದೆ. ಸದ್ಯ ಸಿರಿಯ ವಾರ್ಷಿಕ ವಹಿವಾಟು 25 ಕೋಟಿ ರೂಪಾಯಿ. 1000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಲಾಗಿದ್ದು, ಇದರಿಂದ 4000ಕ್ಕೂ ಹೆಚ್ಚು ಜನರಿಗೆ ಅನುಕೂಲವಾಗಿದೆ. 2022ರಿಂದ KN ಜನಾರ್ದನ್ ಅವರು ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗಡೆಯವರ ಪರ್ಸನಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಿರಿ ಅಂತಂದರೆ ನಮ್ಮ ಮನೆ ಬಳಕೆ ಸಾಮಾನುಗಳನ್ನೆಲ್ಲ ನಾವು ಅಲ್ಲೇ ಖರೀದಿ ಮಾಡಬೇಕನ್ನೋಷ್ಟು ಮಟ್ಟಿಗೆ ನಾವು ತಯಾರಿ ಮಾಡ್ತಾ ಇದ್ದೇವೆ. ಅದನ್ನು ಹೆಚ್ಚು ಹೆಣ್ಣುಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮೂಲಕ ಮಹಿಳಾ ಘಟಕಗಳು ಹೆಚ್ಚಾಗ್ತಾ ಇದೆ. ಇವರು ಸಿರಿ ಸಂಸ್ಥೆಯ ಸಾರಥ್ಯವನ್ನ ವಹಿಸಿಕೊಂಡ ನಂತರ ಸಿರಿ ಸಾಧನೆಯ ಮೈಲಿಗಲ್ಲು ಹೆಚ್ಚಾಗಿದೆ. ಸಿರಿ ಸಂಸ್ಥೆಯನ್ನ ಹೊಸ ಯುಗದಲ್ಲಿ ಪ್ರಜ್ವಲಿಸುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇರೋ ಸಿರಿ ಧರ್ಮಸ್ಥಳ ಗ್ರಾಮೋದ್ಯೋಗ ಸಂಸ್ಥೆ ಬೆಳ್ತಂಗಡಿಯ ಮ್ಯಾನೇಜಿಂಗ್ ಡೈರೆಕ್ಟರ್ KN ಜನಾರ್ದನ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇದು ಬಹಳ ಸಂತೋಷದ ಕ್ಷಣಗಳು. TV ಮಾಧ್ಯಮದ ಮುಖಾಂತರ ಇವತ್ತೇನೇ ಒಂದು ಈ ಪ್ರಶಸ್ತಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಇದು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರಿಗೆ ಸಲ್ಲಿಸ್ತಕ್ಕಂಥದ್ದು ಮತ್ತು ನಮ್ಮ ಸಿರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸಿಬ್ಬಂದಿಗಳಿಗೆ ಸಲ್ಲಿಸಬೇಕಾದಂತಹ ಒಂದು ಸುಂದರ ಕ್ಷಣಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. 2004ರಲ್ಲಿ ಆಗಲೇ 20 ವರ್ಷಗಳಾಯಿತು. ದಶಮಾನೋತ್ಸವ ಸಂಭ್ರಮದಲ್ಲಿ ಸಿರಿ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಸುಮಾರು 1000ಕ್ಕೂ ಹೆಚ್ಚು ಮಹಿಳೆಯರಿಗೆ ಬೇಕಾದಂಥ ಉತ್ಪನ್ನಗಳನ್ನು ತಯಾರು ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಟ್ಟು ಅದನ್ನು ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಸುಮಾರು 30 ಕೋಟಿಯ ವ್ಯವಹಾರವನ್ನು ಇವಾಗ ಆಗಲೇ ದಾಟಿದ್ದೇವೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ನಮ್ಮ ಎಲ್ಲ ಉತ್ಪನ್ನಗಳು, ಅದು ಸಿದ್ಧ ಉಡುಪುಗಳಿರ್ಬೋದು, ಅಗರಬತ್ತಿಗಳಿರ್ಬೋದು, ಉಪ್ಪಿನಕಾಯಿ, ನೀವು ಹೀಗೆ ಯಾವುದೇ ಒಂದು ಉತ್ಪನ್ನಗಳನ್ನು ಕೇಳಿದ್ರೆ ಆ ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಅದನ್ನು ಮಾರುಕಟ್ಟೆಯ ಮುಖಾಂತರ ಎಲ್ಲ ಜನರಿಗೆ ಸುಲಭ ಬೆಲೆಯಲ್ಲಿ ಉತ್ಕೃಷ್ಟವಾದ ಉತ್ಪನ್ನಗಳನ್ನು ದೊರಕಿಸ್ಕೊಡ್ತಾ ಇದ್ದೇವೆ. ಈ ದಿಶೆಯಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಏನು 20 ವರ್ಷಗಳ ಹಿಂದೆ ಈ ಒಂದು ಕ್ರಾಂತಿಯನ್ನು ಮಾಡಿದ್ರು ಅಂತ ಹೇಳೋದಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವಾಗ ನಾವು ಬೆಳ್ತಂಗಡಿಯಲ್ಲಿ ಸುಮಾರು 7 ಎಕರೆಯಲ್ಲಿ ಸುಮಾರು 1.5 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಎಲ್ಲ ಉತ್ಪಾದನಾ ಘಟಕಗಳನ್ನು ಒಂದೇ ಸೂರಿನಡಿ ತರತಕ್ಕಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಒಂದು 2-3 ತಿಂಗಳೊಳಗಡೆ ಈ ಬಿಲ್ಡಿಂಗ್ ರೆಡಿ ಆದರೆ ಅಲ್ಲಿ ಸುಮಾರು ಇನ್ನೂ 1,000 ಜನಕ್ಕೆ ಕೆಲಸ ಸಿಗ್ತಕ್ಕಂತಹ ಒಂದು ಅವಕಾಶಗಳಿದೆ. ಹಾಗಾಗಿ ಮಹಿಳೆಯರ ಸಬಲೀಕರಣಕ್ಕೆ ಇನ್ನೊಂದು ಹೆಸರು ಈ ಸಿರಿ ಸಂಸ್ಥೆ. ಸಿರಿ ಅಂದರೆ ಲಕ್ಷ್ಮಿ, ಆ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಇರುವಾಗ ಆಗಲಿ ಈ ನಮ್ಮ ಸಿರಿ ಉತ್ಪನ್ನಗಳನ್ನು ಎಲ್ಲರೂ ಖರೀದಿಸಿ ಮಹಿಳೆಯರ ಸಬಲೀಕರಣಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ನಾನು ಕಳಕಳಿಯ ವಿನಂತಿ.